ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ಲಿಸ್ಟರ ನುಡಿಯ ನೇರ ಸಮರ. ಆರ್ಜೆ ನ್ಯೂಸ್, ಇದು ಬದಲಾವಣೆಯ ಧ್ವನಿ. ಆರ್ಜೆ ನ್ಯೂಸ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ನಗರಸಭೆ ವಾರ್ಡ್ ನಂಬರ್ 6ರ ಉಪಚುನಾವಣೆ ನಡೆಯುತ್ತಿದ್ದು, ಬೂತಿನ ಮುಂದೆ ಇರುವಂಥ ಬಿಜೆಪಿಯ ಸರ್ವ ಮುಖಂಡರಿಂದ ಅವರ ಅನಿಸಿಕೆಗಳನ್ನು ಕೇಳೋಣ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಪರ ಇಂದು ಕಾವೇರಿ ಅಂಬರೀಷ್ ಅವರು ಚುನಾವಣೆಗೆ ಸ್ಪರ್ಧಿಸಿದ್ದು, 6ನೇ ವಾರ್ಡಿನಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ, ಆ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಅರಿತಿರುವ ನಮ್ಮ ಅಭ್ಯರ್ಥಿ 100ಕ್ಕೆ 100ರಷ್ಟು ಗೆಲುವನ್ನು ಸಾಧಿಸ್ತಾರೆ ಎನ್ನುವ ವಿಶ್ವಾಸ ನಮ್ಮೆಲ್ಲರಿಗಿದೆ. ಹಾಗಾಗಿ ನಮ್ಮ ಮುಖಂಡರಾದಂಥ ಕೆ ಕರಿಯಪ್ಪಣ್ಣನವರು ಹಾಗೂ ವಿರೂಪಾಕ್ಷಪ್ಪನವರು, ನಮ್ಮ ಬಸವಧಣಿಯವರು ಹಾಗೂ ಇನ್ನಿತರೆ ಬಿಜೆಪಿಯ ಮುಖಂಡರು ಸಹ ಆ ವಾರ್ಡಿನಲ್ಲಿ ಎಲ್ಲ ಮತದಾರರನ್ನು ಸಂಪರ್ಕಿಸಿ ಇವರನ್ನು ಪ್ರಚಂಡ ಗೆಲುವಿನಂತ ಈ ಒಂದು ಉಪಚುನಾವಣೆಯ ಕುರಿತು ಸಿಂಧನೂರಿನ ಹಿರಿಯ ಬಿಜೆಪಿ ಮುಖಂಡರಾಗಿರುವಂಥ ಕೆ ಕರಿಯಪ್ಪನವರ ಅನಿಸಿಕೆಗಳನ್ನು ತಿಳಿಯೋಣ. ಇವತ್ತಿನ ದಿವಸ ಈಗಾಗಲೇ ಸತತವಾಗಿ ಒಂದು ವಾರದಿಂದ ವಾರ್ಡ್ ನಂಬರ್ 6ರ ಚುನಾವಣೆಯ ಪ್ರಚಾರ ಮತ್ತು ಇವತ್ತಿನ ದಿವಸ ಮತದಾನ. ಸಿಂಧನೂರು ತಾಲೂಕಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಆಡಳಿತ ಇರುವುದರಿಂದ ಅವರು ಎಷ್ಟರ ಮಟ್ಟಿಗೆ ನಗರಸಭೆ ಸದಸ್ಯರು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಸದಸ್ಯರು. ಅದರ ಜೊತೆಯಲ್ಲಿ ಕೂಡ ಇವತ್ತಿನ ದಿವಸ ನಮ್ಮ ಬಿ ಜೆ ಪಿ ಅಭ್ಯರ್ಥಿ 6ನೇ ವಾರ್ಡಿಂದ ಸ್ಪರ್ಧೆ ಮಾಡಿದ್ದಾರೆ. ನಾವು ಗೆದ್ದೇ ಗೆಲ್ತೀವಂತ ಇವತ್ತಿನ ದಿವಸ ಎಲ್ಲರಲ್ಲಿ ನಮ್ಮ ಮತದಾರರು ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸುವಂಥ ಅದನ್ನು ಸೂಚಿಸಿದ್ದಾರೆ. ಅದೇ ರೀತಿ ನಾವು ಗೆದ್ದೇ ಗೆಲ್ತೀವಂತ ಇವತ್ತಿನ ದಿವಸ ಪ್ರಚಾರ. ಸಭೆಯ ವಾರ್ಡ್ ನಂಬರ್ 6ರ ಉಪಚುನಾವಣೆ ನಡೆಯುತ್ತಿದ್ದು, ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಎರಡೂ ಮುಖಂಡರು ಕೂಡ ನಮ್ಮ ಎದುರಿಗಿದ್ದಾರೆ, ಸ್ಪರ್ಧಿಸಿರುವಂಥ ಅಭ್ಯರ್ಥಿಗಳು. ಈ ಒಂದು ಚುನಾವಣೆ ಕುರಿತು ಇವರೊಬ್ಬರಲ್ಲಿ ಮಾತಾಡೋಣ. ನಮಸ್ಕಾರ. ಈ ಉಪಚುನಾವಣೆ ನಡೆದು ಕಾರಣವೆಂದರೆ ನಮ್ಮ ತಾಯಿ ಅನಾಹುತ ತುರ್ತಾಗಿ ತೀರ್ಗಡೆ ಸಲುವಾಗಿ ಈ ಚುನಾವಣೆ ನಡೀತಿದೆ. ಅದು ನಾವಿಬ್ಬರು ಸ್ನೇಹಿತರಾಗಿದ್ದೀವಿ. ಅನಾವಶ್ಯಕವಾಗಿ ಇಬ್ಬರು ನಮಗೆ ಅಪೋಸಿಟ್ ಆಗಿ ಮಾಡೋದು, ಆದರೆ ಎಲ್ಲ ನಾವು ಫ್ರೆಂಡ್ಸ್ ಥರ ಮಾಡೋಣ, ಎಲ್ಲರೂ ನನ್ನತೆ ಬಾಳೋಣ, ಅವ್ರ ಬಾಂಧವ್ಯತೆ ಬಳಸೋಣ ಅಂತ. ಅದೇ ಥರ ಈ ವಾರ್ಡನ್ನು ಇನ್ನೂ ಅಭಿವೃದ್ಧಿ ಪಡಿಸೋಣ ಅಂತ ಉದ್ದೇಶದಿಂದ ನಾವು ಇದು ಮಾಡೋಕ್ಕೆ ಸ್ಪರ್ಧಿಸ್ಕೊಳ್ತೀವಿ. ನಮ್ಮಿಬ್ಬರಲ್ಲಿ ಏನು ಅಭಿಪ್ರಾಯ ಇದಿಲ್ಲ, ಭೇದ ಭಾವ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಧನ್ಯವಾದಗಳು. ನಾವು ಬೇರೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಸಹ ಆತ್ಮೀಯ ಸ್ನೇಹಿತರಾಗಿದ್ದೇವೆ. ಯಾರೇ ಗೆಲ್ಲಿ ಮುಂದಿನ ವಾರ್ಡಿನ ಅಭಿವೃದ್ಧಿಯ ಕೆಲಸಗಳನ್ನು ನಿರಂತರವಾಗಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಅಂಜದರವರು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಬಿ ಜೆ ಪಿ ಮುಖಂಡರು ಕೂಡ ಇಲ್ಲಿ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಈ ಒಂದು ಚುನಾವಣೆ ಕುರಿತು ಅವರ ಮಾತನ್ನು ಕೇಳೋಣ. ಉಪಚುನಾವಣೆ ಬಂದೋಗೋಸ್ಕರ ಅಮ್ಜದ್ ಖಾನ್ ಅವರು ನಾವು ಎಲ್ಲರೂ ಒಂದು ದೋಸ್ತ ಅಂತಲೇ ಇದ್ದೀವಿ, ಆದರೆ ನಾನು ನಿಂದ್ರಬಾರ್ದಾಗಿತ್ತು. ಆದ ಅನ್ಕ ಆ ಪರಿಸ್ಥಿತಿ ಬಂದಗೋಸ್ಕರ ನಾನು ನಿಂತೀನಿ. ಇಬ್ಬರು ಅಣ್ಣ ತಮ್ಮ ಥರ ಎಲ್ಲರೂ ಇದೀವಿ, ಓಣ್ಯಾಗ ಅಣ್ಣ ತಮ್ಮ ಥರ ಮಾಡ್ತೀವಿ. ಗೆದ್ದು ಬಂದು ಅಂದ್ರೆ ಅಭಿವೃದ್ಧಿ ಒಂದು ತಿಂಗಳದೊಳಗೆ ನಾನು ನಮ್ಮ ಓಣ್ಯಾಗ ಒಂದು ಕೆಲಸ ಐತೆ, ಅದು ಮಾಡೇ ಮಾಡ್ತೀನಿ ಅಂತ ತಿರ್ತೀನಿ. ಖಂಡಿತವಾಗಿ ನಾವು ಸ್ಪರ್ಧೆ ಮಾಡಿದರೂ ಸಹ ಆತ್ಮೀಯರು, ನಮ್ಮ ಸ್ನೇಹಕ್ಕೆ ಯಾವತ್ತೂ ಧಕ್ಕೆ ಬರುವುದಿಲ್ಲ ಅನ್ನುವಂಥ ಮಾತು ಹೇಳುತ್ತಾ, ಜೊತೆಗೆ ನಮ್ಮನ್ನು ಸ್ಪಂದಿಸಿ ಯಾರಿಗೇ ಗೆಲ್ಲಿಸಿರುವಂಥ ವಾರ್ಡಿನ ಸಮಸ್ತರಿಗೂ ಯಾವುದೇ ತೊಂದರೆ ಆಗದಂತೆ ಇರುವಂಥ ಒಂದು ಅಭಿವೃದ್ಧಿಯ ಕಾರ್ಯಗಳನ್ನು ಒಂದು ತಿಂಗಳಲ್ಲೇ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋಂಥ ಭರವಸೆ ನೀಡುತ್ತಿದ್ದಾರೆ. ಧನ್ಯವಾದಗಳು. ನಗರಸಭೆಯ ನಾಮನಿರ್ದೇಶಕ ಸದಸ್ಯರಾಗಿರುವಂಥ ನಿಸಾರ್ ಖಾನ್ ಅವರು, ಕಾಂಗ್ರೆಸ್ಸಿನ ಮುಖಂಡರಾಗಿರುವಂಥ ನಿಸಾರ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದ ಕೂಡ ಅವರ ಅನಿಸಿಕೆಗಳನ್ನು ಕೇಳೋಣ. ನಮಸ್ಕಾರ. ಸಿಂಧನೂರು ನಗರದಲ್ಲಿ ಉಪಚುನಾವಣೆ ನಡೀತಾ ಇದೆ. 6ನೇ ವಾರ್ಡಿನ ಉಪಚುನಾವಣೆ ಈಗ ಸದ್ಯ ತಾವೆಲ್ಲ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕಾರ್ಯಕರ್ತರು ಶ್ರಮಪಟ್ಟು ಕಾಂಗ್ರೆಸ್ ಅಭಿವೃದ್ಧಿಗೆ ಮೆಚ್ಚಿ ಮತ್ತೊಂದು ಸಲ ಕಾಂಗ್ರೆಸ್ಸಿಗೆ ಬಹುಮತದಿಂದ ಕಾರ್ಯಕರ್ತರಾಗಲಿ ಮತದಾರರಿಗೆ ಗೆಲ್ಲಿಸ್ತಾರಂತೇಳಿ ಒಂದು ನಂಬಿಕೆ ಇಟ್ಟಿದ್ದೀವಿ. ಸೋಲು ಗೆಲುವು ಖಚಿತ. ಇಲ್ಲಿ ಚುನಾವಣೆ ಒಂದು ಶಾಂತಿಯುತವಾಗಿ ನಡೀತಾ ಇದೆ. ಹಾಗಾಗಿ ಎಲ್ಲರ ಭಾವುಕತೆಯಿಂದನೂ ಮತದಾನ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಇದೆ, ಎಲ್ಲ ಜನರು ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರಂತ ನಂಬಿಕೆ ಇದೆ. ಹಂಪನಗೌಡರು ಸಾಹೇಬರು ಪರವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಡೀತಾ ಇದೆ. ಅಮ್ಜದ್ ಖಾನ್ ಕೂಡ
ಈಗ ಏನೇನೆಲ್ಲ ಮಾಡಿದ್ದಾರೆ ಅಂತೇಳಿ ಮತದಾರರಿಗೆ ಎಲ್ಲರಿಗೂ ಗೊತ್ತಿದೆ. ಆ ವಾರ್ಡಿನ ಎಲ್ಲ ಸಮಸ್ತ ಜನತೆಗೆ ಕೂಡ ಗೊತ್ತೈತೆ ರೀ ಯಾವ ರೀತಿ ಅವ್ರು ಅಭಿವೃದ್ಧಿ ಕೆಲಸ ಮಾಡಿದ್ರಂತ. ಅದು ಒಂದು ನಿಟ್ಟಿನಲ್ಲಿ ಇವರಿಗೆ ಮತ್ತೊಂದು ಸಲ ಅವಕಾಶ ಕೊಡ್ತಾರಂತೇಳಿ ನನ್ನ ಒಂದು ನಂಬಿಕೆ, ಆಸೆ. ಒಂದು ವಾರ್ಡ್ ನಂಬರ್ 6ರ ನಿವಾಸಿಯಾಗಿರುವಂಥ ನಮ್ಮ ನಾಗರಾಜ್ ಸಜ್ಜನಣ್ಣವರು ಇದ್ದಾರೆ. ಅವರಿಂದ ಅವರ ಅನಿಸಿಕೆಗಳನ್ನು ಕೇಳೋಣ. ಈ ನಮ್ಮ ವಾರ್ಡಿನಲ್ಲಿ ಈಗಾಗಲೇ ಅಮ್ಜದ್ ಅವರ ತಾಯಿ ನಿಧನ ಆಗಿದ್ದರಿಂದ ಮತ್ತೆ ಚುನಾವಣೆ ನಡೀತಾ ಇದೆ. ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾ ಇದ್ದಾರೆ, ಯಾವುದೇ ಭೇದ ಭಾವ ಇಲ್ಲದೆ. ಗೆಲುವು ಅವರವರ ದೇವರ ಆಶೀರ್ವಾದ ಅಂತೇಳಿ ಎಲ್ಲರ ಸಮ್ಮತದಿಂದ ನಡೀತಾ ಇದೆ. ಅದೇ ರೀತಿ ಅದೇ ವಾರ್ಡಿನ ನಿವಾಸಿಯಾಗಿರುವಂಥ ರಶೀದ್ ಯತ್ಮಾರಿ ಅವರು ಕೂಡ ನಮ್ಮ ಹತ್ರ ಇದ್ದಾರೆ. ಅವರಿಂದ ಕೂಡ ಅವರ ಅನಿಸಿಕೆಗಳನ್ನು ಕೇಳೋಣ. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ವಾರ್ಡಿನ ಸಮಸ್ಯೆ 6ನೇ ವಾರ್ಡಿದು ಕಾಟಿಬೇಸ್ ಅವರಿಗೆ ನಮ್ಮದು ಗ್ಯಾರಂಟಿ ಕಾಂಗ್ರೆಸ್ ಗೆಲ್ಲೋದು ಖಚಿತ. ಎಲ್ಲರೂ ಕೆಲಸ ಚೆನ್ನಾಗಿ ಆಗಿದೆ. ನಮ್ಮ ವಾರ್ಡಿಗೆ ಮೊದಲು ಇದ್ದವರನ್ನು ಚೆನ್ನಾಗಿ ಮಾಡಿದ್ದಾರೆ. ಈಗ ಅವರು ಹೆಣ್ಮಕ್ಳು ನಿಂತಿದ್ದಾರೆ. ವಾಸೀಮ್ ಅವರು, ಅಮ್ಜದ್ ಖಾನ್ ಅವ್ರದ್ದು ಮೆಸೇಜ್ ನಿಂತಿದ್ದಾರೆ. ಅವ್ರು ಚೆನ್ನಾಗಿ ಮಾಡ್ತಾರೆ ಮುಂದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೆ ಸಿಂಧನೂರು ನಗರಸಭೆಯ ವಾರ್ಡ್ ನಂಬರ್ 6ರ ಉಪಚುನಾವಣೆಯ ನೇರ ಪ್ರಸಾರವನ್ನು ನೋಡಿದಿರಿ. ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು RJ ನ್ಯೂಸ್, ವಿಶ್ವ ನುಡಿಯ ನೇರ ಪ್ರಸಾರ. ಬಕ್ಷಿ ದರ್ವೇಶ್, ಸಿಂಧನೂರು.